ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಿನ್ನೆ ಮತ್ತು ಮೊನ್ನೆ ಇದ್ದಂಥ ಸಮಸ್ಯೆಗಳು ಬಗೆಹರಿಯುತ್ತವೆ. ಒಂದು ಮಾತು ಲಕ್ಷ್ಯಕ್ಕೊಯ್ಸು, ನೀನು ನಿನ್ನ ಮನಸ್ಸಿನ ಆಳವನ್ನು ಬಿಟ್ಟು, ನಿನ್ನ ಮನೆ ಬಿಟ್ಟು ಬೇರೆ ಎಲ್ಲಾದ್ರೂ ಈ ರೀತಿ ಸಮಸ್ಯೆ ಇದೆ ಅಂತಂದು ಹೇಳಿಕೊಂಡು ಹೋದರೆ ಅಲ್ಲಿ ನಿನ್ನಲ್ಲಿರುವಂಥ ನ್ಯೂನತೆಯನ್ನು ಆಧಾರವಾಗಿಟ್ಟುಕೊಂಡೇ ಅವರು ಹೇಳುತ್ತಾರೆ, ಈ ಸಂಬಂಧ ಸರಿಯಾಗಿಲ್ಲ, ಸರಿ ಮಾಡಿಕೊ ಅಂತ. ಆದರೆ ನಾನು ಹೇಳ್ತಾ ಇದ್ದೇನೆ, ಸಂಬಂಧಗಳನ್ನು ಹುಷಾರಾಗಿ ನಾಜೂಕಾಗಿ ಬೆಳೆಸಿಕೊಂಡು ಹೋಗಬೇಕೇ ವಿನಃ ಅದನ್ನು ಪ್ರಶ್ನೆ ಮಾಡಿ ಅಥವಾ ಆ ಒಂದು ಜೀವನಕ್ಕೆ ನೀನು ಏನಾದರೂ ತೊಂದರೆಗಳನ್ನು ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತದೆ ಕಂದ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈ ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ಹಾಕಿ ನೀನು ಸಂಬಂಧಗಳ ಜೊತೆಗೆ ಚೆನ್ನಾಗಿರೋ. ಮೊದಲು ಕುಟುಂಬ ಚೆನ್ನಾಗಿದ್ದರೆ ಇಡೀ ಜಗತ್ತನ್ನೇ ಆಳಬಹುದು. ಕುಟುಂಬವೇ ಸರಿ ಇಲ್ಲ ಅಂದರೆ ಏನನ್ನು ಮಾಡಲು ಮನಸ್ಸು ಬರೋದಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಮುಂದಿನ ಯಾವ ಜೀವನವೂ ಸರಿಯಾಗಿರೋದಿಲ್ಲ. ನೀನೇ ಸ್ವಲ್ಪ ದಿನದಿಂದ ನೋಡಿಕೊ. ನೀನು ಮಾಡುವಂಥ ಕೆಲಸದಲ್ಲಿ ದಾಂಪತ್ಯದ ಸಮಸ್ಯೆಯಿಂದ ಅದೇ ತಲೆಯಲ್ಲಿ ಓಡ್ತಾ ಇರುವಾಗ ಇನ್ನು ವ್ಯಾಪಾರ ಆಗಲಿ ನೌಕರಿಯಲ್ಲಿ ಮಾಡುವಂಥ ಮನಸ್ಸು ಬರೋದಿಲ್ಲ, ಅಥವಾ ಮಾಡಿದ್ರೂ ಅದು ಸರಿಯಾಗಿರೋದಿಲ್ಲ. ಅಂದ ಮೇಲೆ ನೀನೇ ಅರ್ಥ ಮಾಡಿಕೊ ಯಾವ ರೀತಿ ಇರಬೇಕು ಅಂತ. ಹೌದು, ತಪ್ಪನ್ನು ಎಲ್ಲರೂ ಮಾಡುತ್ತಾರೆ. ತಪ್ಪನ್ನು ಸುಧಾರಿಸಿಕೊಳ್ಳೋದು, ಮುಂದೆ ಹೋಗೋದು ಕೆಲಸ ಮಾಡಲೇಬೇಕು. ಇರಲಿ, ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಎಲ್ಲರ ಜೀವನವೂ ಒಂದೇ ರೀತಿ ಇರೋದಿಲ್ಲ. ಸುಧಾರಿಸಿಕೊಂಡು ಹೋಗೋದನ್ನು ಕಲಿ. ಅಕಸ್ಮಾತ್ ಬೇಡ ಅಂದರೆ ಪೂರ್ತಿ ನಿರ್ನಾಮ ಮಾಡಿ ಬಿಟ್ಟು ಹೋಗಿ ಬೇರೆ ಜೀವನ ಮಾಡಲೇಬೇಕಾಗುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈಗ ನೀನು ಮಾಡಿದರೆ ನೀನು ಒಂದು ರೀತಿಯಲ್ಲಿ ಆ ಜೀವನವೇ ಬೇಡ ಅಂತ ನಿರ್ಧಾರ ಮಾಡಿಬಿಟ್ರೆ ಮಾಡು, ಆ ಜೀವನಕ್ಕೆ ಹೊಂದಿಕೊ. ಇಲ್ಲ ಅಂತೀಯ, ಈ ಜೀವನವನ್ನು ಹೊಂದಿಕೊಂಡು ನಡೆದುಕೊಂಡು ಹೋಗೋದನ್ನು ಕಲಿ. ಎರಡೂ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತದೆ. ಚಿಂತೆ ಮಾಡಬೇಡ, ಎಲ್ಲವೂ ತನ್ನಿಂದ ತಾನೇ ಸರಿ ಹೋಗುತ್ತದೆ. ನೀನು ಮಾಡುವಂಥ ಪ್ರಯತ್ನ ಈಗಾಗಲೇ ಮಾಡಿದ್ದೀಯ, ಇನ್ನು ತಲೆ ಕೆಡಿಸಿಕೊಳ್ಳಬೇಡ. ಎಲ್ಲವನ್ನು ನನ್ನ ಪಾದಕ್ಕೆ ಹಾಕಿ ನೀನು ನೆಮ್ಮದಿಯಿಂದಿರು, ನಾನು ನೋಡಿಕೊಳ್ಳುತ್ತೇನೆ. ಹಾಗೆಯೇ ನಾಳೆ ಮತ್ತು ನಾಡಿದ್ದು ತುಂಬ ಚೆನ್ನಾಗಿ ವ್ಯಾಪಾರವಾಗುತ್ತದೆ. ವ್ಯಾಪಾರದಲ್ಲಿ ಅಲಕ್ಷ್ಯ ಮಾಡಬೇಡ ಕಂದ. ಹಾಗೆ ಮನೆಗೆ ಬಂದ ಅತಿಥಿಗಳನ್ನು ಕೂಡ ನೀನು ಸರಿಯಾದ ಕ್ರಮದಲ್ಲಿ ನೋಡಿಕೊ. ಚಿಂತೆ ಮಾಡಬೇಡ. ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ಹಾಗೆಯೇ ಈಗಾಗಲೇ ಕೋರ್ಟಿನ ವ್ಯವಹಾರ ಬಗೆಹರಿದಿದೆ. ಆದರೆ ಅವರು ಪೇಪರ್ ಕೊಟ್ಟಿಲ್ಲ ಅಂತ ನೀನು ತುಂಬ ಯೋಚನೆ ಮಾಡ್ತಾ ಇದ್ದೀಯ. ಈಗಾಗಲೇ ಅದು ಏನು ಕಾಗದ ಪತ್ರ ಇದೆಯಲ್ಲ ಬಂದಾಗಿದೆ, ಪೋಸ್ಟ್ನಲ್ಲಿ ಬಂದಾಗಿದೆ. ಇನ್ನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯೋಚನೆ ಮಾಡಿ ನೀನು ನಿನ್ನನ್ನು ನೀನು ಹಾಳು ಮಾಡಿಕೊಳ್ತಾ ಇದ್ದೀಯ. ಬಿಟ್ಟು ಬಿಡೋಕ್ಕಂದ ಎಲ್ಲ ಒಳ್ಳೆಯದಾಗ್ತಾಯಿದೆ. ಶುಭ ಆಗುವಾಗ ಎಲ್ಲವೂ ಶುಭವೇ. ಆದರೆ ಜೀವನದಲ್ಲಿ ಒಂದು ಸಲ ಹಿಡಿಬಿಡಿದರೆ ಪುನಃ ಅದನ್ನು ಮರುಕಳಿಸಿ ಬರಲಿಕ್ಕೆ ಸಾಧ್ಯವಿಲ್ಲ. ಯೋಚನೆ ಮಾಡಬೇಡ. ಜೀವನದಲ್ಲಿ ಒಂದಲ್ಲ ಒಂದು ತೊಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ. ಅದನ್ನು ಸಹಿಸಿಕೊಂಡು ಸುಧಾರಿಸಿಕೊಂಡು ಹೋಗುವಂಥ ಕೆಲಸ ನಿನ್ನದಾಗಬೇಕು. ಹಾಗೆಯೇ ಈ ಹಿಂದೆ ಸ್ವಲ್ಪ ದುಡ್ಡನ್ನು ಅಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದೀಯಾ, ಹೋಗಿ ತೆಗಿ. ಇನ್ನೊಬ್ಬರ ಹತ್ರ ಸಾಲ ಕೇಳುವಂಥ ಪರಿಸ್ಥಿತಿ ಬರೋದಿಲ್ಲ.
ಯೋಚನೆ ಮಾಡಬೇಡ. ನೀನು ಸಾಲ ಕೇಳುವಂಥ ಪರಿಸ್ಥಿತಿ ನಾನು ನಿನ್ನನ್ನು ತರೋದಿಲ್ಲ. ಇಂದು ಶುಭ ಸುದ್ದಿ ಇದೆ.